let's go. And I got my first shot of Mounjaro. That's right, most of y'all guessed it. You're right, congratulations. ಸೊ ಮಂಜಾರೋ ಒಜೆಂಪಿಕ್ ಬಗ್ಗೆ ನಾವು ತುಂಬ ಮಾತಾಡ್ತಾ ಇದ್ದೀವಿ. 1 ವರ್ಷ ಆಯಿತು. ನನಗೆ ತಾನೇ ಗೊತ್ತಿರೋ ತುಂಬ ಪೇಷಂಟ್ ಆಲ್ರೆಡಿ ಅದು ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಬಟ್ ಯಾಕೆ ನಂಗೆ ಬೇಜಾರಾಗತ್ತೆ ಅಂದರೆ, ಮಂಜಾರೋ ಆಗಲಿ ಒಜೆಂಪಿಕ್ ಆಗಲಿ, ಇದು ಒಂದು ಮೆಡಿಸಿನ್ ಆ್ಯಕ್ಚುಲಿ ಇರೋದು ಡಯಾಬಿಟಿಕ್ ಪೇಷಂಟ್ಗೆ. ಇದು ನಮ್ಮದು ಹೊಟ್ಟೆ ಹಸಿ ಕಡಿಮೆ ಮಾಡಿಬಿಟ್ಟು ನಮ್ಮದು ಫುಡ್ ಇಂಟೇಕ್ ಕಡಿಮೆ ಮಾಡುತ್ತೆ, ಶುಗರ್ನ ಬೆಟರ್ ಕಂಟ್ರೋಲ್ ಮಾಡುತ್ತೆ. ಅದರದ್ದು ಒಂದು ಪರ್ಪಸ್ ಇದೆ. ಈ ಪರ್ಪಸ್ಗೆ ಯೂಸ್ ಮಾಡಿದಾಗ ಡಾಕ್ಟರ್ಸ್ ಏನು ನೋಡಿದ್ರು, ವೆಯ್ಟ್ ಲಾಸು ಆಗ್ತಾ ಇದೆ. ಸೊ ಇದು ಒಂದು ಅಡಿಕ್ಷನ್ ಥರ ಆಗೋಗಿದೆ. ಅಂದರೆ ಈಗ ನಿಮ್ಮ ವೆಯ್ಟ್ ಜಾಸ್ತಿನೇ ಇಲ್ಲ, ಸ್ವಲ್ಪ ಒಂದು 4-5 kgs ಜಾಸ್ತಿ ಇರ್ಬೋದು ನಿಮ್ಮ ಐಡಿಯಲ್ ವೆಯ್ಟಿಂದ. ಅಂಥ ಪೇಷಂಟ್ನು ಇದನ್ನ ತೊಗೊಳಕ್ಕೆ ಶುರು ಮಾಡಿದ್ದಾರೆ. ಯಾಕೆ, ನಂಗೆ 1 ತಿಂಗಳಲ್ಲಿ ಮದುವೆ ಇದೆ, ನಂಗೆ ಫೋಟೋಗೆ ಚೆನ್ನಾಗಿ ಕಾಣಬೇಕು, ಫೋಟೋ ಶೂಟ್ ಒಳ್ಳೇದಾಗಬೇಕು. ಬಟ್ ಹಿಂಗೆ ನಾವು ಒಂದು ಮೆಡಿಸನ್ನ ಅಬ್ಯೂಸ್ ಮಾಡಿದಾಗ ಅದ್ರದ್ದು ಸೈಡ್ ಎಫೆಕ್ಟ್ ಇರಲ್ವಾ? ಲೈಫಲ್ಲಿ ಒಂದು ಅಂದ್ಕೊಳ್ಳಿ, ಯಾವುದು ಈಸಿ ಕ್ವಿಕ್ ಫಿಕ್ಸ್ ಅಂತ ಯಾವುದೂ ಇಲ್ಲ. ಒಂದು ಮ್ಯಾಜಿಕ್ ಅಲ್ಲ ಇದು. ಇದಕ್ಕೆ ಸೈಡ್ ಎಫೆಕ್ಟ್ಸ್ ಇದೆ, 100% ಇದೆ. ಮತ್ತು ಇದನ್ನ ನಾವು ಸ್ಟಾಪ್ ಮಾಡಿದ ತಕ್ಷಣ ನಮ್ಮದು ವೇಟು ಆಲ್ಮೋಸ್ಟ್ 2 times ಬೇಗ ಆ್ಯಂಡ್ ಜಾಸ್ತಿ ಕ್ವಿಕ್ಕಾಗಿ ಬರುತ್ತೆ. ತುಂಬ ಡಾಕ್ಟರ್ಸ್ ಕೂಡ ನಾನು ನೋಡಿದ್ದೀನಿ, ಎಸ್ಥೆಟಿಷಿಯನ್ ಅಂತ ಅವ್ರು ಹೇಳ್ತಾರೆ, ಈ ಇಂಜೆಕ್ಷನ್ನ ಬರೀ 70 kg ಪೇಷಂಟು, ಒಂದು 5 feet ಫೀಮೇಲ್ಗೆ 70 kg ಅಷ್ಟು ವೇಟೇ ಅಲ್ಲ, ಅಂಥದ್ದಲ್ಲೂ ಅವರು ಯೂಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾವುದೇ ಒಂದು ಮೆಡಿಸನ್ನು ಇಂಜೆಕ್ಷನ್ ಆಗಲಿ 100% ಏನಾದರೂ ಒಂದು ಸೈಡ್ ಎಫೆಕ್ಟ್ ಇದ್ದೇ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಮೆಡಿಸಿನ್ ಪ್ಯಾಸ್ಟಮೋಲ್ ಅಂದ್ಕೊಳ್ಳಿ, ನಾವೆಲ್ಲರೂ ಹೆಡ್ಡೇಗೆ ಜ್ವರಕ್ಕೆ ಸುಮ್ಮನೆ ನುಂಗ್ತಾ ಇರ್ತೀವಿ. ಬಟ್ ಅದಕ್ಕೂ ಕೂಡ ಸಹ ಸೈಡ್ ಎಫೆಕ್ಟ್ಸ್ ಇದೆ, ನಮ್ಮ ಲಿವರ್ನ ಡ್ಯಾಮೇಜ್ ಮಾಡುತ್ತೆ ಲಾಂಗ್ ಟರ್ಮ್ ತೊಗೊಂಡ್ರೆ. ಹಂಗಿರೋವಾಗ ಇಷ್ಟು ಸ್ಟ್ರಾಂಗ್ ಮೆಡಿಕೇಷನು ಅದು ತೊಗೊಂಡ್ರೆ ನಿಮ್ಮ ಪ್ರಕಾರ ಏನು ಸೈಡ್ ಎಫೆಕ್ಟ್ ಇರಲ್ವಾ? ಸೊ ನಾವು ನಮ್ಮ ಲೈಫಲ್ಲಿ ಯಾವ ಡಿಸಿಷನ್ ತೊಗೊಂಡ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಸುಮ್ಮನೆ ಕ್ವಿಕ್ ಫಿಕ್ಸ್ ಬದಲು ಇಂಥ ಜನ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಷನು, ಎಕ್ಸಸೈಸು ಅಂಥದ್ರಲ್ಲಿ ತುಂಬಾ ಈಸಿಯಾಗಿ ನಮ್ಮ ವೇಟ್ನ ಕಂಟ್ರೋಲ್ ಮಾಡಬಹುದು. ನನಗಿಷ್ಟೇ ಹೇಳೋದಿದೆ, ನಮ್ಮ ಜೀವನ, ನಮ್ಮ ಲೈಫು ನಾವು ತುಂಬಾ ಒಂದು ಟೆಂಪಲ್ ಥರ ತುಂಬಾ ಪ್ರೊಟೆಕ್ಟ್ ಮಾಡಬೇಕು, ತುಂಬಾ ವರ್ಷಿಪ್ ಮಾಡೋದು. ಬರೋ ಇಂಜೆಕ್ಷನ್, ಬರೋ ಡ್ರಗ್ಸ್ನೆಲ್ಲ ನಮ್ಮ ಬಾಡಿಲಿ ಹಾಕೋಬಾರ್ದು. ದಯವಿಟ್ಟು ಜೋಪಾನವಾಗಿರಿ.